ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸರಿತಾಸ್ ಕಿಚನ್. ಇವತ್ತಿನ ವಿಡಿಯೋಲಿ ನಾನು ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಯಾವುದೇ ಥರ ಏನೂ ಆಗಲಿ, ಬೇಕಿಂಗ್ ಪೌಡರ್ ಆಗಲಿ, ಬೇಕಿಂಗ್ ಸೋಡಾ ಯಾವುದನ್ನು ಹಾಕ್ತಾ ಇಲ್ಲ. ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸನ್ನು ಇದು ತುಂಬ ಈಸಿಯಾಗಿ, ಸ್ಪಾಂಜಿಯಾಗಿ, ಫ್ಲಫಿಯಾಗಿ ನಾವು ಮನೇಲಿ ಮಾಡ್ಕೊಬೋದು. ಸೊ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಕೇಕ್ ಮಾಡೋದಕ್ಕೆ ಅಂತ ನಾನು ಇಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಈ 4 ಮೊಟ್ಟೆನೂ ಈ ಥರ ಹೊಡೆದು ಎಗ್ ವೈಟು ಮತ್ತು ಎಲ್ಲೋ ಎರಡು ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊಬೇಕು. ಎಗ್ ವೈಟು ತೊಗೊತಿರಲ್ಲ, ಆ ಬೌಲು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ. ನಾವು ಹಾಕೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲೇ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗಿರೋಂಥ ಬೌಲ್ನ ತೊಗೊಂಡು ಎಗ್ ವೈಟು ಮತ್ತು ಎಲ್ಲೋ ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಳಿ. ಈ ಥರ ಇವಾಗ ಎಲ್ಲೋ ಹಾಕಿಟ್ಟಿದ್ದೀವಲ್ಲ, ಎಗ್ ಎಲ್ಲೋ, ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಇವಾಗ ಎಗ್ ವೈಟ್ನ ಈ ಥರ ಬ್ಲೆಂಡರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನಿಮ್ಮ ಹತ್ರ ಈ ಥರ ಬ್ಲೆಂಡರ್ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಫೋರ್ಕ್ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅದರಲ್ಲಿ ಬೀಟ್ ಮಾಡೋಕ್ಕೆ, ಆದರೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾವು ಬೀಟ್ ಮಾಡ್ಕೊಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ನಮಗೆ ಕೇಕ್ ಅನ್ನೋದು ಅಷ್ಟು ಫ್ಲಫಿಯಾಗಿ, ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಎಲ್ಲಿ ತನಕ ಬೀಟ್ ಮಾಡಬೇಕು ಅಂದರೆ ನೋಡಿ, ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ಸ್ಪೂನ್ ತೊಗೊಂಡು ಹಿಂಗೆ ಉಲ್ಟಾ ಮಾಡಿದಾಗ ಇದು ಬೀಳಬಾರ್ದು ಕೆಳಗಡೆ. ಅಲ್ಲಿ ತನಕ ಇದನ್ನು ಬೀಟ್ ಮಾಡ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಶುಗರ್ ಪೌಡರ್ನ ತೊಗೊಂಡಿದ್ದೀನಿ. ಈ ಶುಗರ್ ಪೌಡರು ಒಂದೇ ಸಲ ಹಾಕಬಾರ್ದು, ಒಂದು ಸ್ವಲ್ಪನೇ ಹಾಕಿ ಈ ಥರ ಬೀಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಬ್ಲೆಂಡರಲ್ಲಿ ನೀವು ಬೀಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಸ್ಪೀಡ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ತುಂಬ ಫಾಸ್ಟಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಸೊ ಇದಕ್ಕೆ ಒಂದು ಸ್ವಲ್ಪನೇ ಶುಗರ್ ಪೌಡರ್ನ ಹಾಕ್ಕೊಂಡು ಈ ಥರ ನಾವು ಬೀಟ್ ಮಾಡ್ಕೊಬೇಕಾಗುತ್ತೆ. ಇದು ಎಲ್ಲಿ ತನಕ ಅಂದರೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ, ಅಲ್ಲಿ ತನಕ ಇದನ್ನು ಮೀಡಿಯಮ್ ಸ್ಪೀಡಲ್ಲಿ ಇದನ್ನು ಈ ಥರ ಬೀಟ್ ಮಾಡ್ಕೊಬೇಕು. ನೋಡಿ, ನಮಗೆ ಇದೊಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ತಿರ್ಬೋದು ನಿಮಗೆ ಇದು ಎಷ್ಟು ಸಾಫ್ಟಾಗಿ ಗಂಧದ ಥರ ಆಗಿದೆ ಅಲ್ವಾ. ಇದು ನೋಡಿ, ಈ ಥರ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಈ ಥರ ಬೀಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಎಗ್ ಎಲ್ಲೋ ಇದೆಯಲ್ಲ, ಇದನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ನಿಮಗೆ ಇಷ್ಟ ಆಗಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೊಬೋದು. ಇದನ್ನು ಈ ಥರ ಜರಡಿ ಹಿಡಿದಾದ್ಮೇಲೆ ಇದಕ್ಕೆ ಫ್ಲೇವರ್ಲೆಸ್ ಆಯಿಲ್ನ ತೊಗೊಳ್ಳಿ. ಅಂದರೆ ಕಡಲೆಕಾಯಿ ಎಣ್ಣೆ ಮಾತ್ರ ಹಾಕೋಕೆ ಹೋಗಬೇಡಿ, ಸನ್ಫ್ಲವರ್ ಆಯಿಲ್ ಇದ್ದರೆ ನೀವು ಹಾಕ್ಬೋದು. ಮತ್ತು ಇದಕ್ಕೆ ಒಂದು 1/4 ಕಪ್ಪಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಅಂದರೆ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರೋಂಥ ಹಾಲನ್ನ ಹಾಕಿ ಇದನ್ನು ಚೆನ್ನಾಗಿ ಗಂಟಿಲ್ದಿರ ಕಲಿಸ್ಕೊಬೇಕಾಗುತ್ತೆ. ಇದು ನೋಡ್ಕೊಳ್ಳಿ ಹದ, ಇದು ಗಟ್ಟಿ ಏನಾದರೂ ಆಗಿಬಿಟ್ರೆ ಮತ್ತೆ ಒಂದು ಸ್ವಲ್ಪ ಹಾಲನ್ನ ಹಾಕಿ ಈ ಹದಕ್ಕೆ ಕಲಸಿಟ್ಕೊಳ್ಳಿ. ಇವಾಗ ನಾನು 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಪೈನಾಪಲ್ದು ಇದ್ದರೂ ಕೂಡ ನೀವು ಹಾಕ್ಬೋದು. ಅಥವಾ ಯಾವುದೇ ಥರ ಎಸೆನ್ಸ್ ನನ್ನ ಹತ್ರ ಇಲ್ಲ ಅನ್ನೋ ಹಾಗಿದ್ರೆ ಏಲಕ್ಕಿ ಪೌಡರ್ನ ನೀವು ಇಲ್ಲಿ ಹಾಕ್ಬೋದು. ಏಕೆಂದರೆ ನಾವು ಮೊಟ್ಟೆ ಹಾಕ್ತಿರೋದ್ರಿಂದ ಅದ್ರ ಸ್ಮೆಲ್ ಬರುತ್ತಲ್ಲ, ಸೊ ಸ್ಮೆಲ್ ಬರ್ದಿರ ನಾವು ಎಸೆನ್ಸ್ನ ಹಾಕ್ತಾ ಇರೋದು. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಎಗ್ ವೈಟ್ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಯಾವುದಾದ್ರೂ ಸ್ಪ್ಯಾಚುಲ್ ಆಗಲಿ, ವುಡನ್ ಸ್ಪೂನ್ ಆಗಲಿ ತೊಗೊಂಡು ಈ ಥರ ರೌಂಡಿಗೆ ತೊಗೊಂಡು ಮಧ್ಯಕ್ಕೆ ಕಟ್ ಮಾಡೋ ಥರ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಹೇಳ್ತಾರೆ. ಸೊ ಈ ಥರ ರೌಂಡಿಗೆ ತೊಗೊಂಡು ಮಧ್ಯಕ್ಕೆ ಈ ಥರ ಕಟ್ ಮಾಡೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇದನ್ನು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಕೇಕ್ನ ಬೇಕ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಇಲ್ಲಿ ಬೇಕಿಂಗ್ ಟ್ರೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಟ್ರೇ ಇಲ್ಲ ಅಂದರೆ ಏನು ಪರವಾಗಿಲ್ಲ, ಯಾವುದಾದ್ರೂ ಒಂದು ಸಿಲ್ವರ್ ಪಾತ್ರೆ ತೊಗೊಳ್ಳಿ. ಸ್ಟೀಲ್ದು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಬೆಣ್ಣೆ ಆಗಲಿ, ತುಪ್ಪ ಆಗಲಿ ಹಚ್ಚಿ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಈ ಥರ ಡಸ್ಟಿಂಗ್ ಮಾಡಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕೇಕ್ ಇದೆಯಲ್ಲ, ಅದನ್ನು ಇದರೊಳಗಡೆ ಹಾಕಿ ಫಿಲ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಟ್ಯಾಪ್ ಮಾಡಬೇಕು, ಅಂದರೆ ಏನಾದರೂ ಏರ್ ಬಬಲ್ಸ್ ಫಾರ್ಮ್ ಆಗಿದ್ದರೆ ಸೆಟ್ ಆಗಿಬಿಡುತ್ತೆ. ಇವಾಗ ಕೇಕ್ನ ಬೇಕ್ ಮಾಡೋಕ್ಕೆ ಅಂತ ಸ್ಟವ್ ಆನ್ ಮಾಡಿ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಇವಾಗ ಥಿಕ್ನೆಸ್ ಚೆನ್ನಾಗಿರೋವಂಥ ಒಂದು ಕಡಾಯಿ ಆಗಲಿ, ಕುಕ್ಕರ್ ಆಗಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಆಗಲಿ ಅಥವಾ ಮರಳಾದರೂ ಈ ಥರ ಹಾಕ್ಕೊಳ್ಳಿ. ಇದರೊಳಗಡೆ ಒಂದು ಸ್ಟ್ಯಾಂಡ್ನ ಕೂಡ ಇಟ್ಕೊಂಡು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಪ್ರೀ ಹೀಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಒಂದು 10 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬಿಸಿಯಾಗಿರುತ್ತಲ್ಲ, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕೇಕ್ದು ಟ್ರೇ ಇದೆಯಲ್ಲ, ಅದನ್ನು ಇದರೊಳಗಡೆ ಇಟ್ಟು ಒಂದು 35ರಿಂದ 40 ನಿಮಿಷ ಇದನ್ನು ನಾವು ಬೇಕ್ ಮಾಡ್ಕೊಬೇಕಾಗುತ್ತೆ. ಇದು 40 ನಿಮಿಷ ನಾನು ಬೇಕ್ ಮಾಡಿಕೊಂಡು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ನಮಗೆ ಎಷ್ಟು ಪರ್ಫೆಕ್ಟಾಗಿ ಕೇಕ್ ಅನ್ನೋದು ಬೆಂದಿದೆ ಅಂತ. ಸೈಡಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇದು ಅಂಟ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಿಟ್ಟಿದೆ. ಇದನ್ನು ಚೆನ್ನಾಗಿ ಬೆಂದಿದೆಯಾ ನೋಡಬೇಕು ಅಂದರೆ ಒಂದು ಚಾಕು ಆಗಲಿ ಅಥವಾ ಸ್ಟಿಕ್ ಆಗಲಿ ತೊಗೊಂಡು ಈ ಥರ ಚುಚ್ಚಿ ನೋಡಿ, ಕೇಕ್ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಹೊರಗಡೆ ತೆಗೆದುಬಿಡೋಣ. ಇದು ತೆಗೆದ್ಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಒಂದು ಪ್ಲೇಟಿಗೆ ತೊಗೊಂಡು ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನಾನು ಯಾವುದೇ ಥರ ಚಾಕೋಲಿ ಸ್ಕ್ರ್ಯಾಪ್ ಮಾಡ್ತಿಲ್ಲ, ಅಷ್ಟು ಚೆನ್ನಾಗಿ ಇದು ಓಪನ್ ಆಗಿದೆ ಅಂತ. ಸೊ ನೋಡ್ತಿರ್ಬೋದು ನೀವು ಕೇಕ್ ಎಷ್ಟು ಪರ್ಫೆಕ್ಟಾಗಿ ನಮಗೆ ರೆಡಿ ಆಗಿದೆ. ನಾನು ಯಾವುದೇ ಥರ ಏನೂ ಆಗಲಿ, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಏನೂ ಹಾಕಿಲ್ಲ, ಆದರೂ ಕೂಡ ನಮಗೆ ಕೇಕ್ ಅನ್ನೋದು ಎಷ್ಟು ಫ್ಲಫಿಯಾಗಿ ಬಂದಿದೆ ಅಲ್ವಾ. ಸೊ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬರ್ಡೇಗಾಗಲಿ ಅಥವಾ ನ್ಯೂ ಇಯರು, ಕ್ರಿಸ್ಮಸ್ಗೆಲ್ಲ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಕೇಕ್ನ ಮಾಡಿ ಇದಕ್ಕೆ
ಕ್ರೀಮ್ನ ಹಾಕಿದ್ರೆ ನಾವು ಬರ್ಡೇಗೆಲ್ಲ ನಾವು ಮನೆಯಲ್ಲೇ ಕೇಕ್ನ ಮಾಡ್ಕೊಬೋದು. ಸೊ ನೋಡ್ತಿರ್ಬೋದು ನಿಮಗೆ ಕೇಕ್ ನಮಗೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಡೆಫಿನೆಟಾಗಿ ನೀವು ಒಂದ್ಸಲ ಟ್ರೈ ಮಾಡಬೇಕಾಗಿರೋಂಥ ಒಂದು ರೆಸಿಪಿ ಇದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.